ಗಂಗಾ ಮಾತನಾಡು, ಗಂಗಾ ಅನ್ನ ಬೈದರೆಂದು ಅಂತಿಗೆ ಆಡಿಸಿದ ಅನ್ನ ತುಪ್ಪು ಮಾಡಿ ಉಣಿಸಿದ ಹತ್ತಿಗೆ ಬಂದು ಕೇಳಿದರೆ ನಾನೇ ನನ್ನ ಉತ್ತರ ಕೊಡಲು ನನ್ನ ಕರಳು ಕತ್ತರಿ ಸಂಕಟ ಪಡುತ್ತಿದ್ದರು ನೀನಾದೆ ಯಾತಕ್ಕೀ ವ್ಯಸನ ಮಾತನಾಡುವ ಕಂದ ಕೇಶ. ಅಯ್ಯೋ 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 ಪಾಪಿ, ಕೊನೆಗೂ ನನ್ನ ಗಂಡನನ್ನೇ ಕೊಂದು ಬಿಟ್ಟಿಲ್ಲ ಮುದಿಯ. ನನ್ನ ಗಂಡನನ್ನು ಕಳೆದುಕೊಂಡು ಇನ್ನು ಮುಂದೆ ಈ ಭೂಮಿಯಲ್ಲಿ ನನಗೆ ಯಾರು ಗತಿ? ಹೆತ್ತ ಮಗನನ್ನು ಕೊಲ್ಲುವ ಕಲ್ಲನೆಯವನು ನಾನಲ್ಲ. ಎಲ್ಲೇ ರಾಕ್ಷಸಿ ಇಂದನೊಡನೆ ಕೂಡಿ ಗಂಡನನ್ನು ಕೊಂದ ಚಾರಣಿ. ಮುತ್ತೈದೆಯರ ಮೂಗುತಿಯಲ್ಲಿ ನಕ್ಷತ್ರದಂತೆ ಹೊಳೆಯುತ್ತಿರುವ ನಿನ್ನ ಮೂಗುತಿ ಮರ ಮರನೆ ಮರಗಿ ತನಗೆ ಉರುಳಿತು. ಈ ನಿನ್ನ ಕೆಟ್ಟ ಕೃತ್ಯವನ್ನು ಸಾವಿರಾರು ಜನರ ಸಾಕ್ಷಿಯಾಗಿ ಕಟ್ಟಿಸಿಕೊಂಡು ನಿನ್ನ ತಾಯಿ ಭೂಮಿಗೆ ಕತ್ತರಿಸಿದ್ದು ಹೇಯ ಕೃತ್ಯವನ್ನು ನೋಡಿ ಗರತಿಯಾಗಿ ಬಾಳೆಂದ್ರು ನಿನ್ನ ಹಣೆಯಲ್ಲಿ ಹಚ್ಚಿದ ಕುಂಕುಮ ಕರಗಿ ಬೂದಿಯಾಗಿ ಹೋಯಿತು. ನಿನ್ನ ಹೊಲಸು ಕೃತ್ಯವನ್ನು ನೋಡಿ ಗಂಡನನ್ನೇ ಕೊಂದ ಕಳಂಕಿಯರನ್ನು ಹಣದ ಎತ್ತ ತಂದೆ ತಾಯಿಗಳು, ಆದರದ ತಾಯಿಗಳು
ಹೊಗಳಂತೆ ಬೊಗಳಬೇಡ. ನನ್ನ ಗಂಡ ನಿನ್ನ ಹಿರಿ ಮಗನಿಗೆ ಸರಿಯಾಗಿ ಪಾಲು ಕೊಟ್ಟಿಲ್ಲ ಅಂತ ಅದರ ಸೇಡನ್ನ ತೀರಿಸಿಕೊಂಡು ಹೆತ್ತ ಮಗನನ್ನೇ ಕೊಂದು ಹಾಕಿರೋ ಮುಚ್ಚು ಬಾಯಿ, ನರಕದ ನಾಯಿ. ಮರಣಕ್ಕೆ ಮುತ್ತು ಕೊಟ್ಟ ನನ್ನ ಮಗ ಇಡೀ ನಾಗರವನ್ನು ನಂಬಿ ಮೂಳೆಯಾಗಿ ನಿನ್ನ ಕೃತಕಶೀಲವನ್ನು ನಂಬಿ ಪಾಪಿ, ಈಗಿನ ಮತ್ಸರದ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸಿಬಿಡು. ಅಷ್ಟೆಲ್ಲ ನನ್ನ ಗಂಡನನ್ನ ಕೊಂದು ಹಾಕಿದ ನೀಚ ನೀನು. ಈ ಮನೆಯಲ್ಲಿ ನಿನ್ನ ಮಕ್ಕಳನ್ನ ಕರೆದುಕೊಂಡು ಬಂದು ನೀನೇ ಇರು. ಕೊನೆಗೂ ನನಗೆ ನನ್ನ ಬಾಳು ತಪ್ಪಲಿಲ್ಲ. ಹುಣ್ಣಿಮೆಯ ಚಂದ್ರನಂತೆ ಹೊಳೆಯುತ್ತಿದ್ದ ನಮ್ಮ ಮನೆತನ ಹಾಳಾಗಿ ಉಚ್ಚ ಸಂಸ್ಕೃತಿಯ ನಮ್ಮ ಮನೆತನಕ್ಕೆ ಕಿಚ್ಚು ಹಚ್ಚಿತು. ಸೊಸೆಯಾಗಿ ನೀನು ಬರದೆ ಎಲ್ಲರ ಮನಸ್ಸನ್ನು ಕೆಡಿಸಿ ಹಿರಿಯ ಮಗನನ್ನು ಜೈಲಿಗೆ ಕಳುಹಿಸಿದೆ, ಗಂಡನನ್ನು ಯಮನ ಬಿಡಾರಕ್ಕೆ ಕಳುಹಿಸಿದೆ. ಏನು ಉಳಿಸಿದೆ ನಮ್ಮ ಬಾಳಿನಲ್ಲಿ? ಸುಳ್ಳಿನ ಸರಮಾರಿಯನ್ನು ಹೇಳ್ತಾ ಇದೆಯಾ?